ಸೌಕರ್ಯಗಿರಿ ಬೇಡ ನಮಗೆ. ಬೋಟ್ ಮೀನ್ ಇದ್ರೂ ಬರ್ತದೆ, ಇಲ್ಲಾದ್ರೂ ಬರ್ತದೆ. ಒಂದು ಲಕ್ಕಿ ಲಾಟ್ರಿ ಟಿಕೆಟ್ ತರ ಇದ್ದು ಒಂದು ಚಾಲ ಇವತ್ತಲ್ಲ ನಾಳೆ ಆಗ್ತದೆ, ಫಿಶಿಂಗ್ ಆಗ್ತದೆ. ಇಲ್ಲಿ ಫುಲ್ ಮೀನ್ ಆಗಿದ್ರೆ ಬಾಡಿಗೆ ಆಗಿದ್ರೆ ಹೋಗ್ತದೆ ಒಂದು 7 ಲಕ್ಷ ಸಾಕು, ಜಾಸ್ತಿ ಆಸೆ ಪಡಬಾರ್ದು. ನಿಮ್ದು ಸ್ವಂತ ಗಾಡಿ ಇದೆಯಾ? ಆದ್ರೂ ಡ್ರೈವರ್ ಆಗಿದೆ. ಇದು ಬಂದು ಭಾರತ್ ಬೆಂಜ್ನ 2823R. ಇದರಲ್ಲಿ 7200cc 6 ಸಿಲಿಂಡರ್ ಇಂಜಿನ್, 241 HP ಹಾರ್ಸ್ ಪವರ್, 850 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 28,000 ಟೋಟಲ್ GVW ಇದೆ, ಅಂದ್ರೆ ಗ್ರಾಸ್ ವೆಹಿಕಲ್ ವೇಟ್ ಇದೆ. ಜೊತೆ ಮನೋಜ್ ಭಾಯ್ ಅವರು ಇದ್ದಾರೆ. ವೆಲ್ಕಮ್ ಬಾಯ್. ಬಾಯ್, ಇದು ಭಾರತ್ ಬೆಂಜ್ ಅಲ್ಲಿ ಯಾವುದು? ಇದು BS6 ಅಲ್ಲಿ 3280, 3580, 28, 39. ನಾವು ಇದು 30 ಅಂದರೆ ನಿಮಗೆ 32 ಫೀಟ್ ಆಗಲ್ವಾ? ಅಂದ್ರೆ ನಮ್ದು 300 ಬಾಕ್ಸ್ ಅಲ್ಲ, 330 ಬರ್ತದೆ. ಒಂದು 300 ಬಾಕ್ಸ್ ನಮ್ಗೆ ಅಷ್ಟೇನು ದೊಡ್ಡದು ಬೇಡ, ನಮ್ಗೆ ಹಾಕ್ಬೇಕಾ ಆ ಥರ ತಗೊಂಡು ಬಾಕ್ಸ್. ನಮ್ದು ಫ್ಯಾಕ್ಟ್ರಿ ಮೀನು ಹೊಡಿದಲ್ಲ, ಕಂಪ್ನಿ ಮೀನು ಹೊಡಿದ, ನಮ್ಗೆ ಅದಕ್ಕೆ ಜಾಸ್ತಿ ದೊಡ್ಡ ಗಾಡಿ ಎಲ್ಲ ಬೇಡ, 300 ಬಾಕ್ಸ್ ಸಾಕು. ನೀವು ಕಂಪ್ನಿ ಮೀನಾ? ಕಂಪ್ನಿ ಮಾರ್ಕೆಟಿಗೆ ಹೋಗಲ್ವಾ? ಇಲ್ಲ, ಮಾರ್ಕೆಟ್ ಹೋಗ್ತೇವೆ. ಇಲ್ಲಿ ಫುಲ್ ಮೀನು ಆಗಿದ್ದಾರೆ, ಬಾಡಿಗೆ ಆಗಿದ್ರೆ ಹೋಗ್ತೇವೆ. ಮತ್ತೆಲ್ಲ ನಮ್ದು ಕಂಪ್ನಿ ಮೀನಲ್ಲೇ ಬೋಟ್ ಉಂಟು ಸಾವುಕಾರದು, ಅದ್ರ ಬೋಟ್ ಇದು ಮೀನು ಇದು ಗುಜರಾತಿದಲ್ಲಿ ಎಲ್ಲ ಬಾಂಬೆ ಎಲ್ಲ ಹೋಗ್ತದೆ. TSF ಅಲ್ಲಿ ಟೀಮ್ ಸೀ ಫುಡ್ ಮಲ್ಪೆಯಲ್ಲಿ ಅವ್ರದ್ದು 15-16 ಬೋಟ್ ಉಂಟು. ವೆಹಿಕಲ್ ಒಂದು 7 ಗಾಡಿ ಇದೆ. ಬೆಂಜ್ 2 ಇದೆ, ಎಲ್ಲ 10 ವೀಲ್ 2 ಇದೆ, ಮತ್ತೆ 6 ವೀಲ್ 5 ಗಾಡಿ ಇದೆ. ಎಲ್ಲ ಫಿಶಿಂಗ್ ವೆಹಿಕಲ್, ಎಲ್ಲ ಫಿಶಿಂಗ್ ವೆಹಿಕಲ್. ಮತ್ತೆ ಬೇರೆ ಗಾಡಿ ಇಲ್ಲ? ಬೇರೆ ಅಂದ್ರೆ ಅವ್ರಿಗೆ ಬೋಟಿಗೆ ಡೀಸೆಲ್ ಹಾಕ್ಲಿಕ್ಕೆ 2 ವೆಹಿಕಲ್ ಇದೆ, ಅಂದರೆ ಟ್ಯಾಂಕರ್. ಅದರಲ್ಲಿ ಮಲ್ಪೆಯಲ್ಲಿ. ನೀವು ಈ ಕಂಪ್ನಿಗೆ ಬಂದು ಎಷ್ಟು ವರ್ಷ ಆಯಿತು? ಬಂದು 6 ವರ್ಷ ಆಗಿದೆ. ಡ್ರೈವಿಂಗ್ ಫೀಲ್ಡ್ ಬಂದು ಒಂದು 17 ವರ್ಷ ಆಗಿದೆ. 17 ವರ್ಷ. ಇದರಿಂದ ನಾವು ಬೆಂಗಳೂರು ಬಾಂಬೆ ಬಸ್ ಮಾಡಿದ್ವಿ, ಸೀಬರ್ಡ್ ಮಾಡಿದ್ವಿ, ಅಲ್ಲೊಂದು 2 ವರ್ಷ ಮಾಡಿದ್ವಿ. ಆಮೇಲೆ ಬೆಂಗಳೂರು ಕುಂದಾಪುರ ಸೀಬರ್ಡ್ ಅಲ್ಲ, ಅದೊಂದು 2 ವರ್ಷ ಮಾಡಿದ್ವಿ. ಮತ್ತು ಆಮೇಲೆ ಸ್ಲೀಪರ್ ಬಸ್, ಇದರಲ್ಲಿ ವಿಘ್ನೇಶ್ವರ ಸೋಡಾ ಕಂಪನಿ ಒಂದು ಮೀನಿದೆ, ಅದರಲ್ಲಿ ಒಂದು 3 ವರ್ಷ ಮಾಡಿದ್ವಿ. ಇದೊಂದು ಹೀಗೆ ಇದರಲ್ಲಿ ಬಂದು ಒಂದು 6 ವರ್ಷ ಆಗಿದೆ. ಅಂದರೆ ಬಸ್ ಚೆನ್ನಾಗಿಲ್ವಾ? ಮೀನು ಗಾಡಿ ಏನು ಚೆನ್ನಾಗಿದೆಯಾ? ಬಸ್ ಅಂತ ನಾವು ಮದುವೆ ಆಗ್ಲಿಕ್ಕಿಂತ ಮುಂಚೆ ಹೋಗಿದ್ದು, ಮ್ಯಾರೇಜ್ಗಿಂತ ಮುಂಚೆ ಹೋಗಿದ್ದು. ಆಮೇಲೆ ಮ್ಯಾರೇಜ್ ಆದ್ರ ಮೇಲೆ ಫಿಶಿಂಗ್ ವೆಹಿಕಲ್. ಅಂದರೆ ಬಾಡಿ ಗಾಡಿ ಹೋಗಲ್ವಾ ನೀವು? ಅದೇನಕ್ಕೆ? ಬಾಡಿ ಗಾಡಿ ನಾವು ಕ್ಲೀನರ್ ಕೆಲಸ ಮಾಡಿ ನಾವು ಇದು ಡ್ರೈವರ್ ಆಗಿದ್ದು. ಕಷ್ಟ ಎಲ್ಲ ನಮ್ಗೆ ಗೊತ್ತುಂಟು. ಮ್ಯಾಗ್ನೆಸ್ ಸಿಗೋದು ಒಂದು 18-20 ವರ್ಷ ಹಿಂದ್ಗಡೆ ನಾವು ಅದರಲ್ಲೆಲ್ಲ ಕೆಲಸ ಮಾಡಿ ನಾವು ಇದ್ರ ಬಂದ್ವಿ. ಅದರಲ್ಲೇ ಗೊತ್ತುಂಟು ಎಷ್ಟು ಕಷ್ಟ ಆಗ್ತದೆ. ಇದ್ರಲ್ಲಿ ಕಷ್ಟ ಇಲ್ವಾ ಅಷ್ಟೊಂದು? ಕಷ್ಟ ಏನಿಲ್ಲ, ಏನು ಮೊದಲಿನ ಥರ ಟಾರ್ಪರ್ ಹಾಕ್ಲಿಕ್ಕೆ ಇದು ಮಾಡಲಿಕ್ಕೆ ಅದೇನಿಲ್ಲ. ಲೋಡ್ ಮಾಡಿ ಕೊಡ್ತಾರೆ, ಡೋರ್ ಹಾಕಿ ಬಿಡ್ತೇವೆ, ಸೀದಾ ಹೋಗ್ಲಿಕ್ಕೆ ಅಷ್ಟೇ. ಬಾಡಿಗೆ ಗಾಡಿಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಮೀನು ಗಾಡಿಯಲ್ಲಿ ಬಾಡಿ ಗಾಡಿ ಈಗ ವೆಹಿಕಲ್ ತುಂಬ ಕಮ್ಮಿ ಆಗಿದೆ. ಮೊದಲೆಲ್ಲ ನಾವು ಕ್ಲೀನರ್ ಕೆಲಸ ಮಾಡುವಾಗ ಬಾಡಿ ಗಾಡಿಯಲ್ಲೆಲ್ಲ ಬಾಕ್ಸ್ ಇರಲಿಲ್ಲ ಆಗಿದೆ. ಅಂದರೆ ಇದು ಮೊಡ್ಲಂದು ಬರ್ತದಲ್ಲ, ಅದು ಹಾಕಿ ನಾವು ಲೋಡ್ ಮಾಡ್ತಿದ್ವಿ ಅವಾಗ. ಇವಾಗೆಲ್ಲ ಬಾಕ್ಸ್ ಬಂದಿಗೆ ಒಂದು 10-15 ವರ್ಷ ಈ ಕಡೆ ಬಂದಿಲ್ಲ. ಮೊದಲೆಲ್ಲ ಬಾಕ್ಸ್ ಎಲ್ಲ ಇರಲಿಲ್ಲ, ಓಪನ್ ಗಾಡಿಯಲ್ಲೇ ಫಿಶ್ ಮೇಲೆ ಮೀನು ಹಾಕೊಂಡು ಹೋಗ್ತಿದ್ವಿ. ನೀವು ಮಿಲ್ಲಿಗೆ ಅಷ್ಟೇ ಹೊಡಿತೀರ, ಮಾರ್ಕೆಟಿಗೆ ಹೊಡೆಯಲ್ಲ? ಇಲ್ಲ, ಮಾರ್ಕೆಟಿಗೆ ಹೊಡಿತೇವೆ. ಆಗ ಮೊದಲೆಲ್ಲ ಇದು ಮಾಡ್ತಿದ್ದೇವೆ. ಈಗ ನಮ್ಮ ಕಂಪ್ನಿ ಮೀನಲ್ಲೇ ಫ್ಯಾಕ್ಟ್ರಿ ಮೀನೆಲ್ಲ ಹೊಡಿತೀವಿ. ಹಾಗೆ ಫುಲ್ ಫ್ಯಾಕ್ಟ್ರಿ ಮೀನು ಕಮ್ಮಿ, ಕಂಪ್ನಿ ಮೀನಿಂದ ಕಮ್ಮಿ ಆಗಿದ್ರೆ ಮಾತ್ರ ಹೊರಗಡೆ ಮೀನು ಫುಲ್ ಬಂದ್ರೆ ಹೋಗ್ತೀವಿ. ಓನರ್ದು ಏನು ಬೋಟ್ ಇದೆಯಲ್ಲ ಅದ್ರ ಲೋಡ್ ಅದು ಮೀನು ತುಂಬ ಬಂದಿದ್ದಷ್ಟೇ ಮೀನು ಹೊಡಿತಾರೆ, ಬೇರೆ ಬೋಟಿನ ಹೊಡೆಯಲ್ಲ? ಬೇರೆ ಬೋಟಿದಲ್ಲ, ಆಕ್ಷನ್ ಯಾರು ಬಾಡಿಗೆ ಕಟ್ಟಿದ್ರು ಹೋಗ್ತೇವೆ. ಈಗ ಗಾಡಿಗೆ 7 ಗಾಡಿ ಉಂಟಲ್ಲ, ಬೋಟ್ ಬರೋವಾಗ ಒಂದು 15 ದಿವಸ ಆಗ್ತದೆ, 20 ದಿವಸ ಆಗ್ತದೆ, ಒಂದು ವಾರದ ಬೋಟ್ ಆ ಥರ ಬರ್ತದೆ. ಇದ್ದಾಗ ಬರ್ತದಲ್ಲ, ಸುಮ್ಮನೆ ನಾವು ಅಲ್ಲಿದ್ದು ಸುಮ್ಮನೆ ವೇಸ್ಟ್ ಆದರೆ ಅದು ಬೇರೆ ಕಡೆ ಹೋಗಿ ಫಿಶಿಂಗ್ ಇದ್ರೆ ಲೋಡ್ ಮಾಡಿ ಹೋಗ್ತೇವೆ. ಬೋಟಿಗೆ ಮೀನು ಸಿಕ್ಕಿಲ್ಲ ಅಂದ್ರೆ ಬರಲ್ವ ಅದು? ಇಲ್ಲ, ಬೋಟಿಗೆ ಮೀನು ಸಿಕ್ಕಿದ್ರೆ ಮಾತ್ರ ಬೋಟ್ ಬರ್ತದೆ. ಈಗ ಬೋಟಿಗೆ ಈಗ ಮೀನು ಇಲ್ಲಾದ್ರೂ ಡೀಸೆಲ್ ಇದಾಗಿ ಈಗ ಬೋಟ್ ಮೀನು ಇದ್ರೂ ಬರ್ತದೆ, ಇಲ್ಲಾದ್ರೂ ಬರ್ತದೆ. ಅದು ಇಂತಿಷ್ಟು ದಿವಸ ಒಂದು ಉಂಟಲ್ಲ, ಅಷ್ಟರೊಳಗೆ ಬೋಟ್ ಬರಬೇಕು. ಇಲ್ಲಾಂದ್ರೆ 1 ಲಕ್ಷ ಫಿಶಿಂಗ್ ಆದ್ರೂ ಬರಬೇಕು, ಖಾಲಿ ಆದ್ರೂ ಬರಬೇಕು. ಬೋಟಿದೆಲ್ಲ ಹೇಳಲಿಕ್ಕೆ ಹೋಗಿ, ಈ ಮೀನಿದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸಮುದ್ರದಿದಲ್ಲ, ಮನುಷ್ಯರದೇ ಗ್ಯಾರಂಟಿ ಇಲ್ಲ, ಇಲ್ಲಿ ಸಮುದ್ರದೆಲ್ಲ ಗ್ಯಾರಂಟಿ ಇರ್ತದೆ. ಬಂದ್ರೆ ಲಕ್ಕಿ, ಲಾಟ್ರಿ ಟಿಕೆಟ್ ತರ ಇದ್ದು ಬಂದ್ರೆ ಲಾಟ್ರಿ, ಇಲ್ಲಾದ್ರೆ ಏನಿಲ್ಲ. ಅಂದ್ರೆ ಲಾಭ ಆಗಿದ್ರೆ ಜಾಸ್ತಿ ಲಾಭ, ಲಾಭಕ್ಕಿಂತ ಜಾಸ್ತಿ ಲೋಸೇ ಜಾಸ್ತಿ. ಈಗ ಬೋಟಲ್ಲೆಲ್ಲ ಹೇಳಿಕ್ಕೆ ಆಗ್ತದಾ? ಒಂದು ಬೋಟ್ ಹೋಗಿ ಬರುವಾಗ 5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚುಂಟು. ಅವರು ಹೋಗ್ತಾರೆ ಒಂದು 15 ದಿವಸ ಆ ಥರ ಹೋಗ್ತಾರೆ. ಅವರು ಹೋಗಿ ಬೋಟ್ ಬರುವಾಗ ಒಂದು 15 ದಿವಸ ಆಗಾಗ್ತದೆ, ಅವ್ರಿಗೆ ಖರ್ಚಾಗ್ತದೆ 5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆ ಖರ್ಚು ಆದ್ರಲ್ಲ 1 ಲಕ್ಷನೂ ಮೀನು ಫಿಶಿಂಗ್ ಆಗ್ಬೋದು, 1 ರೂಪಾಯಿಲೂ ಆಗದಿರ್ಬೋದು. ಎಂಟಿನೇ ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಎಂಟಿ ಬಂದ್ರೆ ಲಾಸ್ ಆಗಲ್ವಾ? ಆಗ್ತದೆ, ಎಂಟಿ ಬಂದ್ರೆ ಲಾಸ್ ಆಗ್ತದೆ. ಆದ್ರೂ ಬೋಟ್ ಮಾಡ್ತಾರೆ, ಬಿಡ್ತಾ ಹೋಗ್ತಾರೆ. ಅವರಿಗೆ ಒಂದು ಚಾಲ ಇವತ್ತಲ್ಲ ನಾಳೆ ಆಗ್ತದೆ, ಫಿಶಿಂಗ್ ಆಗ್ತದೆ ಅಂತ ಹೇಳಿ ಒಂಥರ ಇದರಲ್ಲಿ ಹೋಗ್ತಾರೆ. ಅಂದ್ರೆ ನಂಬಿಕೆ ಮೇಲೆ ಹೋಗ್ತಾರೆ. ಎಲ್ಲ ನಂಬಿಕೆ ಮೇಲೆ ಇರೋದಿಲ್ಲ. ಎಲ್ಲ
ಎಲ್ಲರೂ ನಂಬಿಕೆ ಮೇಲೆ ಇರೋದು ಜೀವನ ಮಾಡೋದು. ಹಾಂ ನಂಬಿಕೆ ಇಲ್ಲದ್ರೆ ಏನೂ ಇಲ್ಲ. ಹಾಂ. ಯಾವ ಮೀನು ಬಂದರೂ ಹೋಗ್ತೀರಾ? ಯಾವ ಮೀನು ಬಂದ್ರು ಮೀನು ಬಂದರೂ ಹೋಗ್ತದೆ. ಇದಕ್ಕೆ ಇದೇ ಮೀನು ಅಂತ ಫಿಕ್ಸ್ ಇಲ್ಲ? ಇದೇನು ಮೀನಿಲ್ಲ, ಯಾವ್ದು ಮೀನು ಲೋಡ್ ಮಾಡ್ತಾರೆ ತಗೊಂಡು ಹೋಗ್ಬೋದು. ಹಾಂ. ಅಂದರೆ ಮಿಲ್ಲಿಗೆ ಎಲ್ಲ ಮೀನು ಹೋಗುತ್ತಾ? ಇಲ್ಲ, ನಮ್ಮದು ಜಾಸ್ತಿ ಹೋಗೋದು ಗುಜರಾತ್. ಜಾಸ್ತಿ ಗುಜರಾತ್. ಹಾಂ. ಎಲ್ಲಿಂದ? ಮಲ್ಪೆಯಿಂದ. ಮಲ್ಪೆಯಿಂದ. ಹಾಂ ನಮ್ಮದು ಮೀನು ಕಂಪ್ನಿ ಬೋಟಿ ಮೀನು ಬಂದರೆ ಹಾಂ ಜಾಸ್ತಿ ಹೋಗೋದು ಗುಜರಾತ್, ಇಬ್ಬರು ಗೋವಾ, ಬಿಟ್ಟರೆ ಬೊಂಬೈ. ಹಾಂ. ಅಷ್ಟೇ. ಬೇರೆ ಕಡೆ ಹೋಗಲ್ವಾ? ಬೇರೆ ಕಡೆ ಎಲ್ಲ ಅಷ್ಟೇ. ನಮ್ಮದು 3 ಫ್ಯಾಕ್ಟ್ರಿ ಕಳಿಸಿ ಕೊಡ್ತೀವಿ. ಹಾಂ. ಆ ಫ್ಯಾಕ್ಟ್ರಿನ ಹೋಗೋದು. ಹಾಂ. ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ? ಬೇರೆ ಕಡೆ ಕಳಿಸಿ ಕೊಡ್ತಾರೆ. ಹಾಗೆ ಲೋಕಲ್ ನಮ್ಮದು ಸಣ್ಣ ಗಾಡಿ ಎಲ್ಲ ಉಂಟು. ಹಾಂ. ಅಂದರೆ ಚಿಕ್ಕ ಗಾಡಿ? ಚಿಕ್ಕ ಗಾಡಿ ಎಲ್ಲ ಉಂಟು. ಆ ಗಾಡಿ ಹೋಗ್ತದೆ. ಹಾಂ. ಈಗ ನಮಗೆ ಅದೇ ಥರ ಮೀನು ಟನ್ನೇಜ್ ಮೀನು ಇದ್ರೆ ಮಾತ್ರ ಹೋಗೋದು. ಹಾಂ. ಇದಕ್ಕೆ ಟನ್ನೇಜ್ ಬಾಡಿಗೆನಾ? ಹಾಕಿದ್ರೆ 9 ಟನ್ ಮೀನು ಆಗಬೇಕು, 300 ಬಾಕ್ಸ್. ಹ್ಞೂ. ಈಗ 6 ಇಲ್ಲಿಗೆ 30 kg ಅಂದರೆ 200 ಬಾಕ್ಸಿಗೆ 6 ಟನ್ ಆಗ್ತದೆ. ಹ್ಞೂ. ನಮಗೆ 9 ಟನ್ ಆಗಬೇಕಲ್ಲ ಮೀನು. ಹ್ಞೂ. 9 ಟನ್ ಆಗೋರಿಗೆ ಕಾಯ್ಬೇಕು. ಇದಕ್ಕೆ 9 ಟನ್ ತುಂಬೋದಾ? 9 ಟನ್ ಅಂದರೆ ಟನ್ ಪಾಸಿಂಗ್ ಟನ್ ಇದು ಮಾಡಿ. ಹಾಂ. ಮೀನು 9 ಟನ್? 9 ಟನ್ ಜಾಸ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ಹಾಂ. ಮತ್ತು ಬಾಕ್ಸ್ ಐಸೆಲ್ಲ ಹಿಡಿದ್ರೆ ಜಾಸ್ತಿ ಆಗುತ್ತೆ? ಜಾಸ್ತಿ ಆಗ್ತದೆ. ಹಾಂ. ಇದಕ್ಕೆ ಪಾಸಿಂಗ್ ಟನ್ ಎಷ್ಟಿದೆ? ಪಾಸಿಂಗ್ ಟನ್ ಇದು 15 ಟನ್ ಇದೆ. 15 ಟನ್ ಅಂದರೆ ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್? ಕ್ರಾಸ್ ವೆಹಿಕಲ್ 28ವರೆ ಇರ್ತದೆ. ಅದು ಕೆಲ ಮೀನಲ್ಲಿ ಅಷ್ಟು ಹಿಡಿಯಕ್ಕೆ ಹೋಗಿಲ್ಲ. ಹಾಂ. ಈ ಫಿಶ್ ಮಿಲ್ಲಿ ಹೋಗಿದ್ರೆ ಅದೆಲ್ಲ ಅಷ್ಟು ಮೀನು ಹಿಡಿತದೆ. ಹಾಂ. 28 ಹಿಡಿಬೋದು, 30 ಹಿಡಿಬೋದು, 35 ಟನ್ ಆಗ್ಬೋದು ಫಿಶ್ ಮಿಲ್ಲಿ. ಈ ಕಂಪ್ನಿ ಹೋಗಿ ಎಕ್ಸ್ಪೋರ್ಟ್ ಆಗೋ ಮೀನೆಲ್ಲ ಉಂಟಲ್ಲ, ಅಷ್ಟೆಲ್ಲ ಆಗ್ಲಿಕ್ಕೆ ಆಗೋದಿಲ್ಲ. ಮೀನು ಎಕ್ಸ್ಪೋರ್ಟ್ ಆಗುತ್ತಾ? ಹೌದು. ಹಾಂ. ಈಗ ನೀವು ಗುಜರಾತ್ ಹೋಗೋದಲ್ಲ ಎಕ್ಸ್ಪೋರ್ಟ್ ಮೀನು ಹೋಗುದು. ಹಾಂ. ಗುಜರಾತ್, ಬಾಂಬೆ, ಗೋವಾಲ್ ಹೋಗ್ತದಲ್ಲ, ಹಾಂ. ಜಾಸ್ತಿ ನಮಗೆ ಕಂಪ್ನಿ ಮೀನು ಎಕ್ಸ್ಪೋರ್ಟ್ ಮೀನು ಹೋಗುದು. ಹಾಂ. ಅಂದರೆ ಎಕ್ಸ್ಪೋರ್ಟಿಂಗ್ ಮೀನು ಅಂದರೆ ಯಾವ ಥರ ಪ್ಯಾಕ್ ಮಾಡ್ತಾರೆ? ಯಾಕಂದ್ರೆ ಅದೇ ಥರ ಬಂದು ಬಾಕ್ಸ್ ಇರ್ತದೆ. ಹ್ಞೂ. ಅದೇ ಥರ ಇದು ಐಸ್ ಹಾಕಿ ತುಂಬ ಇದು ಮಾಡ್ತಾರೆ. ಹಾಂ. ಗುಜರಾತ್ 2 ದಿವಸ ಹೋಗ್ಬೇಕಲ್ಲ, 1900 ಕಿಲೋಮೀಟರ್ ರನ್ ಆಗ್ತದೆ ಗುಜರಾತ್ ಹೋಗೋ ಒಂದು ಸೈಡ್. ಹಾಂ. 2 ದಿವಸ ಆಗ್ತದೆ. ಎಷ್ಟು ದಿನಕ್ಕೆ ಹೋಗ್ಬಿಡ್ತೀರಾ? 2 ದಿವಸ ಮುಡ್ತೇವೆ. ಟೈಮಿಂಗ್ ಮೇಲೆ ಇರುತ್ತಾ? ಟೈಮಿಂಗ್ ನಾವು 40 ಗಂಟೆ 42 ಗಂಟೆ ಹೋಗ್ತೇವೆ. ಹಾಂ. ಅವ್ರು ಟೈಮಿಂಗ್ ಹೇಳ್ತಾರೆ ಎಷ್ಟು? 2 ದಿವಸ ಮುಟ್ಟೆ 48 ಗಂಟೆ ಬರ್ತಾರೆ. ಹಾಂ. ನಾವೊಂದು ಎಲ್ಲಿ ಹೋಗೋದಿಲ್ಲ, ಅಲ್ಲಿ 42 ಗಂಟೆ ಹೋಗ್ತೇವೆ. ಹಾಂ. ಹೋಗಿಲ್ಲ ಅಂದರೆ? ಹೋಗಿಲ್ಲ ಅಂದರೆ ಅದ್ರ ಒಂದು ಸತಿ ಟ್ರಾಫಿಕ್ ಇರ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಹಾಂ. ಬಾಡಿಗೆ ಕಟ್ ಮಾಡ್ತಾರೆ? ಬಾಡಿಗೆ ಏನಿಲ್ಲ, ನಮ್ಮ ಕಂಪ್ನಿ ಇದು ಮೀನಲ್ಲ. ಹಾಂ. ಬಾಡಿಗೆ ಏನಿಲ್ಲ, ನಾವು ಎಡನ್ಸ್ ತಗೊಂಡು ಹೋಗೋದು ಅಷ್ಟೇ. ಹಾಂ. ಬಾಡಿಗೆ ಗಿಡಿಗೆ ನಾವು ಕೇಳೋದಿಲ್ಲ. ಹಾಂ. ನಮ್ಗೆ ಎಡನ್ಸ್ ಕೊಡ್ತಾರೆ, ಎಡನ್ಸ್ ತಗೊಂಡು ಹೋಗೋದು. ಹಾಂ. ಅಂದರೆ ವರ್ಷವಿಡೀ ಇರುತ್ತೆ ಇದು? ವರ್ಷ ಇಡೀ ಇರ್ತದೆ. ಈಗ ಸ್ವಲ್ಪ ಮೀನು ಕಮ್ಮಿ ಇದೆಯಲ್ಲ, ಹಾಂ. ಸ್ವಲ್ಪ ಮೀನು ಕಮ್ಮಿ ಇದೆ. ಮೀನಿಗೆ ಸೀಸನ್ ಇದೆಯಾ? ಸೀಸನ್ ಇದೆ, ಸೀಸನ್ ಉಂಟು. ಸೀಸನ್ ಏನಿಲ್ಲ ಅಲ್ಲ ಇವಾಗ. ಹ್ಞೂ. 2 ವರ್ಷ ಮುಂಚೆ ಒಳ್ಳೆ ಮೀನಾಗಿದೆ. ಹ್ಞೂ. ಈ ವರ್ಷ ಆಗಲಿಲ್ಲ. ಹ್ಞೂ. ಈ ವರ್ಷ ಆಗ್ತದೆ ಅಂತ ಇದು ಮಾಡಿದ್ರೆ ಈಗ ನೋಡಿ ತುಫಾನ್ ಆಗಿದೆ. ಇವಾಗ ಎಲ್ಲಿಂದ ಲೋಡ್ ಮಾಡ್ಬೇಕಂತ ಬಂದಿದ್ದೀರಾ? ನಾವಿಲ್ಲಿ ಗೋದಿಂದ ಲೋಡ್ ಮಾಡಬೇಕು ಬಂದಿದ್ದೀವಿ. ಹಾಂ. ಅದೇ ಥರ. ಹಾಂ. ಇವಾಗ ನಿಮ್ಮ ಶಿಪ್ ಬಂದರೆ ಬೇರೆ ಕಡೆ ಎಲ್ಲೂ ಬಂದರಿಗೆ ಬರಲ್ವಾ? ಅಂದರೆ ಮಲ್ಪೆನೇ ಬರೋದು? ಮಲ್ಪೆ ಒಂದು ಸ್ಪಾಟ್. ಹಾಂ. ಅದಕ್ಕೊಂದು ನಿಲ್ದಾಣ ಉಂಟು. ಹ್ಞೂ. ಹಾಗೆ ದೊಡ್ಡ ದೊಡ್ಡ ಶಿಪ್ ಎಲ್ಲ ಬೇರೆ ಕಡೆಯಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಹ್ಞೂ. ಅದಕ್ಕೊಂದು ಪೋರ್ಟ್ ಒಂದು ಇರ್ತದಲ್ಲ, ಹ್ಞೂ. ಬಂದರ್ ಅಂತ ಅಲ್ಲಿಗೆ ಇದಾಗ್ತದೆ. ಹ್ಞೂ. ಈ ಗಾಡಿ ಬಂದು ಎಷ್ಟು ವರ್ಷ ಆಯಿತು? ಇದು ಬಂದು 2022ರಲ್ಲಿ. ಹಾಂ. ನೀವು ಬಂದಾಗಿಂದ ನೀವು ಓಡಿಸ್ತಿದ್ದೀರಾ? ಈ ಗಾಡಿ ಬಂದು ಚೆಸ್ ಹೋಗಿ ತಂದದ್ದು ನಾನು. ಗಾಡಿ ಕಟ್ಸಿದ್ದಿಲ್ಲ. 2 ವರ್ಷ ಆಗಿದೆ. ಹಾಂ. ಇದಕ್ಕಿಂತ ಮೊದಲು ಯಾವ್ದು ಓಡಿಸ್ತಿದ್ರಿ? ಮುಂಚೆ ಕಂಪ್ನಿ ಇನ್ನೊಂದು ಗಾಡಿ ಇದೆ, ಸಣ್ಣ ಗಾಡಿ 200 ಬಾಕ್ಸ್. ಹಾಂ. ಅದು ಓಡಿಸ್ತಿದ್ರಿ? ಅದರಲ್ಲೊಂದು 3-4 ವರ್ಷ. ಹಾಂ. ಅದು ಭಾರತ್ ಬೆಂಜೇನಾ? ಅದಲ್ಲ, ಅದು ಲೈಲ್ಯಾಂಡ್. ಹಾಂ. 60. ಹಾಂ. ನಿಮ್ಗೆ ಎಷ್ಟು ಗಾಡಿ ಓಡಿಸಿದಲ್ಲಿ ಯಾವುದು ಚೆನ್ನಾಗಿ ಅನಿಸ್ತು? ನನಗೆ ಎಂತೆಲ್ಲ ಭಾರತದಲ್ಲಿ ಸ್ವಲ್ಪ ಆರಾಮಾಗ್ತದೆ ಹಾಂ. ಅಷ್ಟೇ, ಮತ್ತೇನಿಲ್ಲ. ಹಾಂ. ಅಂದರೆ ಇದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಅಲ್ಲ? ಮೇಂಟೆನೆನ್ಸ್ ಭಾಳ ಆನೆ ಜಾಸ್ತಿ. ಸಾಕೋದೊಂದು ಇದ್ರ ಸಾಕೋದು. ಹಾಂ. ಆನೆಗೆ ಹೇಗೆ ಒತ್ತೊತ್ತಿ ಇದು ಹಾಕಬೇಕು, ಹಾಂ. ಅದೇ ಥರ ಇದೆ. ಹಾಂ. ಖರ್ಚು ಮೇಂಟೆನೆನ್ಸ್ ಅಷ್ಟೇ. ಒಂದು ಶೋರೂಮ್ ಹೋಗಿ ಬಂದರೆ 40ರಿಂದ 50 ಸಾವಿರ ರೂಪಾಯಿ ಮೇಂಟೆನೆನ್ಸ್ ಬೇಕಿದೆ. ಇದು ನಿಮಗೆ ಹಬ್ರೀಸ್ ಇರ್ಬೋದು, ಆಯಿಲ್ ಚೇಂಜ್ ಇರ್ಬೋದು, ಲೈನರ್ ಇರ್ಬೋದು, ಹಾಂ. ಮತ್ತೇನಾದ್ರು ಇದೆಲ್ಲ ಬೇರೆ ಸಣ್ಣ ಪುಟ್ಟ ಕೆಲಸ ಇದಕ್ಕೆಲ್ಲ ಹ್ಞೂ. 40ರಿಂದ 50 ಸಾವಿರ ರೂಪಾಯಿ. ಹಾಂ. ಈ ಗಾಡಿ ತಂದಾಗಿಂದ ರೆಡ್ ಇರೋದಾ? ಹಾಂ, ರೈಟ್. ಇದು ಇಲ್ಲ, ಅಲ್ಲಿ ಶೋರೂಮಲ್ಲೇ ಇದು ಮಾಡಿದಾಗ ವೈಟ್ ಇದಿದೆ. ಹಾಂ. ಈಗ ನಾವು ಹೊರಗಡೆ ಮಾಡಿಸಿದ್ದು ಹಾಂ. ಟೋಟಲ್ ರೆಡ್? ರೆಡ್, ಬ್ಲ್ಯಾಕ್ ಇದೆ ಗಾಡಿ. ಹಾಂ. ಅಂದರೆ ನಿಮ್ಮ ಕಂಪ್ನಿಲಿ ಇರೋದು ಇದೊಂದೇ ರೆಡ್ ಗಾಡಿ? 2 ಗಾಡಿ. 2 ರೆಡ್ ಮತ್ತು ಬೇರೆ ಎಲ್ಲ ನಾರ್ಮಲ್ ಕಲರ್? ನಾರ್ಮಲ್ ಕಲರ್. ಬೇರೆ ಗಾಡಿ ಎಲ್ಲ ಗಾಡಿ ನಮ್ಮದು ಕಂಪ್ನಿದು ಶೇಪ್ ಎಲ್ಲ ರೆಡ್. ಹಾಂ. ಸಣ್ಣ ಗಾಡಿ ಉಂಟಲ್ಲ, ಅದೆಲ್ಲ ರೆಡ್ ಗಾಡಿ. ಹಾಂ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ? ಅಂದರೆ ಕಂಪ್ನಿದು ಒಂದು ರೆಡ್ ಒಂದು. ಹಾಂ. ಒಂದೇ ಗ್ರೂಪ್ ಗಾಡಿ ಅಂತ ಕಾಣು. ಹಾಂ. ಅಂದರೆ ಇದಕ್ಕೆ ಕೆಲಸ ಅಂತ ಬಂದರೆ ಏನು ಬರುತ್ತೆ? ಕೆಲಸ ಅಂದ್ರೆ ಏನಿಲ್ಲ, ಇದೊಂದು 2 ವರ್ಷ ಇದು ಆಯಿಲ್ ಚೇಂಜ್ 1 ಲಕ್ಷ ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಇರ್ತದೆ. ಹಾಂ. 1 ಲಕ್ಷ 20ರಲ್ಲಿ ಒಳಗೆ ಆಯಿಲ್ ಚೇಂಜ್ ಮಾಡಬೇಕು. ಹಾಂ. ಮತ್ತು ಹಬ್ರೀಸ್ ಎಲ್ಲ ಇರ್ತದೆ. ಹಾಂ. ಲೈನರು ಹೋಗಿದ ಕೂಡಲೇ ಹೊಡಿಬೇಕು. ಹ್ಞೂ. ಲೈನರಿಗೆ ಅದು ಹಿಡ್ಲಿಕ್ಕೆ ಆಗೋಲ್ಲ, ಎಷ್ಟು ಕಿಲೋಮೀಟ್ರ್ ಆಗ್ತದೆ, ಅದು ಲೈನರ್ ಯಾವಾಗ ಕಮ್ಮಿ ಆಗ್ತದೆ ಅವಾಗ ಹೊಡಿಬೇಕು. ಹ್ಞೂ. ಮತ್ತು ಹೀಗೆ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಹಾಂ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಮೈಲೇಜ್ ಎಲ್ಲ ಗುಜರಾತಿಗೆ ಹೋಗುವಾಗ 4.25-4.5 ಹಾಗೆ ಬರ್ತದೆ. ಹಾಂ. ಅಂದರೆ ಲೋಡಿಂಗ್ ರೋಡಿಗೆ ಅಂದರೆ ಎಕ್ಸ್ಪ್ರೆಸ್ ರೋಡ್ ಸ್ಪೀಡಲ್ಲಿ? ಹಾಂ. ಇಲ್ಲಿ ಬೇರೆ ರೋಡಲ್ಲಿ ಈಗ ಸರಿ ಇಲ್ಲಲ್ಲ. ಹಾಂ. 3.5
ಅಷ್ಟೇ. 3.25. ಹಾಂ, ನಿಮ್ಮ ಕಂಪ್ನಿಯಲ್ಲಿ ಇಷ್ಟೇ ಮೈಲೇಜ್ ಕೊಡ್ಬೇಕಂತ ಹೇಳಿದಾರಾ? ಇಲ್ಲ, ಮೀನು ಗಾಡಿಗೆ ಅವ್ರು ಮೈಲೇಜ್ ಕೇಳೋದಿಲ್ಲ, ಹಾಂ ಅದು ಸಿಂಗಲ್ ಓನರ್ ಕೇಳ್ತಾರೆ. ಹಾಂ ಕಂಪ್ನಿ ಗಾಡಿಯಲ್ಲಿ ಅವ್ರಿಗೆ ಮೀನು ಆ ಟೈಮಿಗೆ ಮುಟ್ಟಬೇಕಲ್ಲ, ಹಾಂ ಮೈಲೇಜ್ ಕೇಳೋದು. ಬರುವಾಗ ಆರಾಮ್ ಬರುವುದು, ಹ್ಞೂ. ಬರುವಾಗ ಎಂಟಿ ಬರ್ತೀರಾ? ಎಂಟಿ ಬರೋದು. ಲಾಸ್ ಆಗಲ್ವಾ? ಲಾಸ್ ಇಲ್ಲ, ಕಂಪ್ನಿ ಮೀನಲ್ಲ, ಹಾಂ. ಏನು ತೊಂದರೆ ಇಲ್ಲ, ಅದೆಲ್ಲ ಟೆನ್ಷನ್ ಇಲ್ಲ. ಹಾಂ. ಇದು ನಿಮ್ಗೆ ಸ್ಯಾಲ್ರಿ ಎಲ್ಲ ಯಾವ ಥರ ಸಿಗುತ್ತೆ? ಸ್ಯಾಲ್ರಿ ಎಲ್ಲ ನಮಗೆಲ್ಲ ವರ್ಷದ ಲೆಕ್ಕ, ತಿಂಗಳ ಪೇಮೆಂಟೇ ಇಲ್ವಾ? ತಿಂಗಳಲ್ಲ, ವರ್ಷ ನಾವು ಒಂದೇ ಸತಿ ವರ್ಷ ತಗೊಬಿಡು. ಒಂದು ವರ್ಷಕ್ಕೆ ಒಂದು ಸ್ಯಾಲ್ರಿ ತಗೊಬಿಡ್ತೀರಾ? ಅಂದರೆ ತಿಂಗಳು ಉಂಟು, ಹಾಂ. ನಾವು ತಿಂಗಳು ತಗೊಳ್ಳಲ್ಲ. ಹಾಂ. ಏನಕ್ಕೆ? ತಿಂಗಳು ಅಂದರೆ ನಾವು ಸ್ವಲ್ಪ ದುಡ್ಡೆಲ್ಲ ಅಮೌಂಟ್ ಎಲ್ಲ ಕಂಪ್ನಿಗೆಲ್ಲ ಕೊಡ್ತಾರೆ. ಹಾಂ. ಅಂದರೆ ಇಷ್ಟು ವರ್ಷ ಆಗಿದೆಲ್ಲ, ಹಾಂ ನಮಗೊಂದು ಕಷ್ಟ ಇದ್ದಾಗ ಟೈಮಲ್ಲೆಲ್ಲ ಕೊಡ್ತಾರೆ ಹಾಂ ಪೇಮೆಂಟ್, ಹಾಂ ಅಡ್ವಾನ್ಸ್ ಅದು, ಅದರಲ್ಲೇ ನಾವು ಕಟ್ ಮಾಡ್ತೇವೆ. ಹಾಂ. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಪೇಮೆಂಟ್? ವರ್ಷಕ್ಕೆ ಸಂಬಳ 1,80,000 ಲಕ್ಷ ಸಂಬಳ ಆಗ್ತದೆ, ಹ್ಞೂ ತಿಂಗಳ ಸಂಬಳ. ಹ್ಞೂ. ಮತ್ತು ಆಮೇಲೆ ಬಕ್ಸಿಸ್ ಇದು ಅಂದೇಳಿ ತಿಂಗಳಿಗೊಂದು 40,000-50,000 60,000 ದುಡಿಬೋದು ನೀವು. ಸಂಬಳ ಬಿಟ್ಟು. ಹಾಂ. ಬಕ್ಸಿಸ್ ಬಕ್ಸಿಸ್ ಎಲ್ಲ ಸೇರಿ ತಿಂಗಳಿಗೊಂದು 60,000 ಲಕ್ಷ. ಹಾಂ. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? ವರ್ಷಕ್ಕೊಂದು 7 ಲಕ್ಷ ಹಾಂ. ಅಷ್ಟು ಸಾಕಾಗತ್ತಾ? ಸಾಕು, ಜಾಸ್ತಿ ಆಸೆ ಪಡಬಾರ್ದು. ಹಾಂ. ಅಂದರೆ ಬೇರೆ ಡ್ರೈವರ್ಸ್ ಎಲ್ಲ ಹೇಳ್ತಾರಲ್ಲ, ಮೀನು ಗಾಡಿಗೆ ಡ್ರೈವರ್ಸ್ ಪೇಮೆಂಟ್ ಕಡಿಮೆ ಅಂತ. ಇದ್ರ ಬಗ್ಗೆ ಗೊತ್ತಿಲ್ಲ. ಹಾಂ. ಬೊಂಬೈ ಹೋಗಿದ್ರೆ ಮಾತ್ರ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಲೋಕಲ್ ಅಡ್ಡಾಡಿದರೆ ಬಾಡಿಗೆ ಎಲ್ಲ ಕಡಿಮೆ ಆಗುತ್ತೆ. ಹೌದು, ಎಲ್ಲರ ಥರ ಒಂದೊಂದು ಥರ ಹೇಳ್ತಾರೆ. ಹಾಂ. ನಮಗೆ ಇದರಲ್ಲಿ ಸುಮಾರು ವರ್ಷ ಆಗಿದೆಯಲ್ಲ, ಹಾಂ. ಮತ್ತು ನಾವು ಎಷ್ಟು ಬೇಕಷ್ಟೇ ನಾವು ಇದು ಮಾಡಬೇಕು, ಹಾಂ. ಜಾಸ್ತಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಂ. ನಿಮಗೆ ಓನರ್ಸ್ ಕಡೆಯಿಂದ ಇನ್ಸೂರೆನ್ಸ್ ಇದೆಯಾ? ಇನ್ಸೂರೆನ್ಸ್ ಎಲ್ಲ ಸೇಫ್ಟಿ ಎಲ್ಲ ಕೊಡ್ತಾರೆ. ಇನ್ಶೂರೆನ್ಸ್ ಇದೆಯಾ? ಹಾಂ. ಕೊಡ್ತಾರೆ ಕಂಪ್ನಿಗಳಿಲ್ಲ. ಹಾಂ. ಬಾಡಿ ಬಿಲ್ಡಿಂಗ್ ಮಾಡಿಸಿರೋದಲ್ಲಿ? ಬಾಡಿ ಬಿಲ್ಡಿಂಗ್ ಕೊಯ್ಮುತ್ತು ಶೇಪ್ ಕಂಪ್ನಿ ಬರ್ತದೆ. ಹಾಂ. ಹೊರಗಡೆ ಬ್ಯಾಕ್ ಉಂಟಲ್ಲ, ಹಾಂ. ಅದು ತಮಿಳ್ನಾಡಲ್ಲಿ ಆಗಿದೆ. ಹೊರಗಡೆದು? ಹಾಂ. ಪೇಂಟ್ ಉಂಟಲ್ಲ, ಪೇಂಟ್ ಇದು ಸಪ್ರೇಟ್ ಅಲ್ಲ, ವಿಶ್ವಕುಮಾರ್ ಬಾಡಿ ಗ್ಯಾರೇಜ್ ಉಂಟು ಎಲ್ಲಿ? ಉಡುಪಿಯಲ್ಲಿ. ಬಸ್ ಬಾಡಿ ಆಗ್ತದಲ್ಲ, ಅಲ್ಲಿ ಮಾಡ್ತೀವಿ. ಹಾಂ. ಅಂದರೆ ವಿನಾಯಕ್ ಬಾಡಿ ಬಸ್ ಬಾಡಿ ಅವ್ರ ಹತ್ರ ಕೊಡಿಸೋದಿಲ್ಲ ನೀವು? ಅಂದರೆ ನಮಗೆ ನಾವು ಯಾವ ಥರ ಪೇಂಟ್ ಬೇಕು ಹೇಳಿದ್ರೆ ನಾವು ಅದೇ ಥರ ಮಾಡ್ತಾರಲ್ಲ. ಹಾಂ. ಅಂದರೆ ಸೌಕರ್ಯದು ಅಲ್ಲೆಲ್ಲ ಮಲ್ಪಲ್ಲ, ಹಾಂ. ಅಲ್ಲೇ ಇದೆಲ್ಲ ಬಾಡಿ ಗ್ಯಾರೇಜ್, ಮತ್ತು ಅವರಿಗೆ ಹೋಗ್ತಾ ಬರ್ತಿರ್ಲಿಕ್ಕೆ ಹತ್ರ ಆಗ್ತದೆ. ಅಲ್ಲೇ ಒಂದು ಗಾಡಿ ನೋಡಿ ಬರಲಿಕ್ಕೆ. ಹಾಂ, ಪೇಂಟ್ ಗಿಟ್ಟು ನಮ್ಗೆ ಯಾವ ಥರ ಬೇಕಾಗ್ತದೆ ಪೇಂಟ್ ಅದೇ ಥರ ಇದು ಮಾಡಿ. ಹ್ಞೂ. ಬೇರೆ ಕಡೆಗೆಲ್ಲ ಹೋದರೆ ತೊಂದರೆ ಆಗುತ್ತೆ. ತೊಂದರೆ ಆಗ್ತದೆ ಅಂದರೆ ಅಪ್ ಆ್ಯಂಡ್ ಡೌನ್ ಜರ್ನಿ ಮಾಡಬೇಕಲ್ಲ. ಹಾಂ. ಇದಂದ್ರೆ ದಿವಸಕ್ಕೆ 2 ಸತಿ ಹೋಗಿ ಬರ್ಬೋದು. ಹಾಂ. ಯಾವ ಥರ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂದರೆ. ವಿನಾಯಕ ಬಾಡಿಗೆ ಮಲ್ಪೆಗೆ ಒಂದು 60 ಕಿಲೋಮೀಟ್ರ್ 55 ಕಿಲೋಮೀಟ್ರ್ ಆಗ್ತದೆ. ಅಪ್ ಆ್ಯಂಡ್ ಡೌನ್ ಮಾಡಬೇಕಲ್ಲ, ಹಾಂ. ಡೈಲಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಂ. ನೀವು ಫ್ಯೂಚರಲ್ಲಿ ಸ್ವಂತ ಗಾಡಿ ಮಾಡ್ಬೇಕಂತಿದ್ದೀರಾ? ಸ್ವಂತ ಗಾಡಿ ಉಂಟು. ನಿಮ್ಮದೇ ಸ್ವಂತ ಗಾಡಿ ಇದೆಯಾ? ಆದರೂ ಡ್ರೈವರ್ ಆಗಿದ್ದೀರಾ? ಅದು ಅಂದರೆ ಯಾವ ಥರ ಗಾಡಿ ಇದೆ? ಅದು 200 ಬಾಕ್ಸ್ ಗಾಡಿ ಉಂಟು. ನಿಮ್ಮದೇ ಸ್ವಂತ ಗಾಡಿ? ಸ್ವಂತ ಗಾಡಿ, ಡ್ರೈವರ್ ಇಟ್ಟಿದ್ದೀರಾ? ಡ್ರೈವರ್. ಅಂದರೆ ನೀವು ಸ್ವಂತ ಗಾಡಿ ಇದ್ದೇನೆ ಬೇರೆ ಗಾಡಿ ಬರ್ತೀರಾ? ನಾನು ಈ ನಮ್ಮ ಸ್ವಂತ ಗಾಡಿ ಮಾಡೋಕ್ಕಿಂತ ಮುಂಚೆನೆ ಹಾಂ. ಇದು ಕಂಪ್ನಿ ಡ್ರೈವರ್ ನಾನು. ಹಾಂ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ? ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಂ. ಅಂದರೆ ಸೌಕರ್ಯಗಿರಿ ಬೇಡ ನನಗೆ. ಹಾಂ. ಡ್ಯೂಟಿ ಮಾಡ್ದ ಗಾಡಿ ಮಾಡ್ದ ಹೋಗಿದ್ದೆ ಅಂದರೆ ಆ ಥರ ಬೇಡ ನನಗೆ. ಹಾಂ. ಇರೋಣ, ಹಾಂ. ಏನು ತೊಂದರೆ ಇಲ್ಲಲ್ಲ. ಅಂದರೆ ನಿಮ್ಮದೊಂದು 6 ವೀಲ್ ಗಾಡಿ ಇದೆ. ಹಾಂ. ಅದನ್ನು ಮೇಂಟೈನ್ ಮಾಡ್ತೀರಾ, ಇದನ್ನು ಮೇಂಟೈನ್ ಮಾಡ್ತೀರಾ? ಅದೆಲ್ಲ ಕಾಲಲ್ಲೇ ಮೇಂಟೈನ್ ಮಾಡ್ತೀರಾ? ಕಾಲಲ್ಲಿ ನಮಗೆ ಲೋಡಿಂಗ್ ಸೆಟ್ಟಿಂಗ್ ಇದು ಮಾಡಿ ಕಳಿಸಿದ್ರು. ಹಾಂ. ಅಂದರೆ ಇವಾಗ ಸ್ವಂತ ಗಾಡಿ ಮಾಡೋರು ಏನಂತೀರಾ? ಸ್ವಂತ ಗಾಡಿ ಮಾಡಬೇಕು, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕು. ಇಲ್ಲಾಂದ್ರೆ ಮಾಡಲಿಕ್ಕಿಲ್ಲ? ನಸೀಬ್ ಇದ್ದವ್ರು ಮಾಡ್ಬೋದು. ಹಾಂ. ನಸೀಬ್ ಇಲ್ಲದ್ರೆ ಹೇಳಲಿಕ್ಕೆ ಹೋಗಿಲ್ಲ. ಹ್ಞೂ. ಅಂದರೆ ಉಲ್ಟ ಹೊಡೆಯುತ್ತಾ? ಉಲ್ಟ ಹೊಡೆದ್ರೆ ನಾವು ತಾಕತ್ ಬೇಕಲ್ಲ ನಮ್ಗೆ. ಹಾಂ. ಈ ಮೀನಿದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಹ್ಞೂ. ಇದು ನಮ್ಮದು 3-4 ತಿಂಗಳು ನಿಂತಿದೆ ಗಾಡಿ. ಆದರೂ ಮೇಂಟೈನ್ ಮಾಡಿದ್ದಾರೆ? ಸೌಕರ್ಯ ಮೇಂಟೈನ್ ಮಾಡ್ತಾ ಹ್ಞೂ. ಆ ಥರ ಎಲ್ಲ ಬೇಕು. ಹ್ಞೂ. ಆಮೇಲೆ ಬೇರೆ ಕಡೆಯಿಂದ ಸಾಲ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿದ್ರೆ ಸಾಲ ಆಗ್ತೇ ಹೋಗ್ತದೆ. ಹ್ಞೂ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ರೆ ಮಾತ್ರ ಗಾಡಿ ಮಾಡಬೇಕು. ಹಾಂ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಆದರೆ ಹ್ಞೂ. ಯಾರು ಒಂದು ಗಾಡಿ ಮಾಡ್ತಂದು ಒಬ್ರು ಜಾಮೀನು ಹಾಕ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಸ್ವಂತ ಅಣ್ಣ ತಮ್ಮ ಆದರೂ ಬರೋದಿಲ್ಲ, ಅಂದರೆ ನಂಬಿಕೆ ಇರೋದಿಲ್ಲ. ಸ್ವಲ್ಪ ನೋಡಿ ಮಾಡ್ಕೊಳ್ಬೇಕು ಅಷ್ಟೇ. ಹಾಂ. ನೀವು ಗಾಡಿ ಮಾಡಿ ಎಷ್ಟು ವರ್ಷ ಆಯಿತು? ಗಾಡಿ ಮಾಡಿ 4 ವರ್ಷ ಆಗಿದೆ. 4 ವರ್ಷದಿಂದ ಡ್ರೈವರ್ ಆಗೂ ಹೋಗ್ತಿದ್ದೀರಾ, ಓನರ್ ಹೋಗಿದ್ದೀರಾ? ಅದು ನಿಮ್ಮ ಓನರ್ಗೂ ಗೊತ್ತಿದೆ? ಗೊತ್ತಿದೆ, ಅವರೇ ಸ್ವಲ್ಪ ಹೆಲ್ಪ್ ಮಾಡಿದ್ದು ಗಾಡಿ ಮಾಡಲಿಕ್ಕೆ. ನಮ್ಮ ಓನರೇ ಹೆಲ್ಪ್ ಮಾಡಿದ್ದು. ಆದರೂ ನೀವು ಡ್ರೈವರ್ ಆಗಿದೆ? ಅಂತ ಬಿಟ್ಟು ಹೋಗ್ಲಿಕ್ಕೆ ಕೆಲಸ ನಮಗೆ ಹೆಲ್ಪ್ ಮಾಡೋದು ಯಾವತ್ತು ಮರಿಬಾರ್ದಲ್ಲ. ಹಾಂ. ಹೊಸದಾಗಿ ತಂದು ಬಾಡಿ ಕಟ್ಟಿದ್ದ? ಅಲ್ಲಲ್ಲ, ಇದು ಸೆಕೆಂಡ್ ಹ್ಯಾಂಡ್, ಒಂದು 5 ವರ್ಷ 6 ವರ್ಷ ಗಾಡಿ ಕಟ್ಟಿದೆ. ಹಾಂ. ಅವು 2020 ತಗೊಂಡಿದ್ದ ಗಾಡಿ, 4 ವರ್ಷ. ಹಾಂ. ತಗೊಂಡು ಫಿಶಿಂಗ್ ವೆಹಿಕಲ್ ಹಾಕ್ಬಿಟ್ಟು ಫಿಶಿಂಗ್ ಗಾಡಿನೇ ತಗೊಂಡಿದ್ದ? ಮತ್ತು ಬೇರೆ ಎಲ್ಲ ಹೇಳ್ತಾರಲ್ಲ, ಫಿಶಿಂಗ್ ಗಾಡಿಗೆ ಜಾಸ್ತಿ ರೆಸ್ಟ್ ತೂಕ ಹಿಡಿದು ಬಿಡುತ್ತಂತೆ, ನಿಜನಾ? ನೀರು ಬೀಳುತ್ತದೆ, ಅದು ವರ್ಷಕ್ಕೆ ಇದು ಹಾಕ್ಬೇಕು. ಏನು? ವೈಲ್ಡ್ ಫ್ರೈ ಮಾಡಬೇಕು.
ಚೆಸ್ಸಿಗೆ. ಮತ್ತು ಪೇಂಟ್ ಮಾಡಬೇಕು, ಹ್ಞೂ ವರ್ಷ ಪೇಂಟ್ ಮಾಡಬೇಕು. ಪೇಂಟ್ ಮಾಡಿದಷ್ಟು ಒಳ್ಳೆಯದು. ಹ್ಞೂ 4 ವರ್ಷ 5 ವರ್ಷ ಪೇಂಟ್ ಮಾಡಿದ್ರೆ ಎಲ್ಲ ಚೆಸ್ ಇದಾಗೋದು. ಹ್ಞೂ ಎಲ್ಲ ಉಪ್ಪಿನ ನೀರು ಎಲ್ಲದು ಬಾಡಿ ಗಿಡಿ ಎಲ್ಲ ಉಪ್ಪಿನ ನೀರು ಹೋಗೋದೆ. ಹ್ಞೂ ಗಾಡಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಗಾಡಿ ಮೇಂಟೈನ್ ಮಾಡಬೇಕಲ್ಲ. ಈ ಗಾಡಿ ವರ್ಷನೂ 1 ಲಕ್ಷ ಕೆಲಸ ಬರ್ತದೆ. ಗಾಡಿ ಹ್ಞೂ ಒಂದೊಂದು ವರ್ಷಕ್ಕೆ 1 ಲಕ್ಷ ಕೆಲಸ ಬರ್ತದೆ. ಪೇಂಟ್ ಇರ್ಬೋದು, ಚೆಸ್ ಇದಿರ್ಬೋದು, ಹ್ಞೂ ಟ್ಯಾಂಕ್ ಇರ್ಬೋದು, ಪ್ಲಾಟ್ಫಾರ್ಮ್ ಇರ್ಬೋದು, ಕೆಲಸ ಬರ್ತದೆ. ಕರೆಕ್ಟ್ ಮಾಡ್ಕೊಂಡು ಹೋದ್ರೆ ಏನೂ ಆಗಲ್ಲ. ಹ್ಞೂ ಇದಕ್ಕೆ ಆ್ಯಡ್ ಬ್ಲೂ ಎಲ್ಲ ಎಷ್ಟಿದೆ? ಆ್ಯಡ್ ಬ್ಲೂ 50 ಲೀಟ್ರ್. 50 ಲೀಟ್ರ್ ಅಂದರೆ ಅದರಿಂದ ಮೈಲೇಜ್ ಎಷ್ಟು ಬರುತ್ತೆ? ಆ್ಯಡ್ ಬ್ಲೂ ಮೈಲೇಜ್ ನೋಡ್ಲಿಕ್ಕೆ ಆಗೋದಿಲ್ಲ. ಅದು ಪಿಕಪ್ ಇದ್ದಾಗೆ, ಲೋಡ್ ಬಿದ್ದಾಗೆ. ಹ್ಞೂ ನಾವು ಗುಜರಾತಿ ಹೋದರೆ 2 ಫುಲ್ ಮಾಡಿದೆ, 50 ಲೀಟ್ರ್ ಫುಲ್ ಆಗಿದೆ. ಹೋಗಿ ಬರೋವಾಗ ಮತ್ತೆ 2 ಕ್ಯಾನ್ ಬೇಕು ನಮಗೆ. ಬರುವಾಗನೇ 2 ಕ್ಯಾನ್ ಬೇಕು, ಎಂಟಿ ಬಂದ್ರೂ ಹೋಗೋವಾಗ 1 ಹಾಕ್ಬೇಕು, ಬರುವಾಗ ಇಲ್ಲಿ ಬಂದು 1 ಫುಲ್ ಮಾಡಬೇಕು. ಹ್ಞೂ 2 ಕ್ಯಾನ್ ಅಷ್ಟೇ. ಹೊರಗಡೆ ಎಲ್ಲ ಕೆಲಸ ಮಾಡ್ತಾರಾ? ಇಲ್ಲ ಮಾಡೋದಿಲ್ಲ. ವಾರಂಟಿ ಉಂಟು ಗಾಡಿಗೆ. ಎಷ್ಟು ವರ್ಷ ಇದೆ ಗಾಡಿಗೆ? 5 years ವಾರಂಟಿ ಉಂಟು. ಹ್ಞೂ ಅಲ್ಲಿ ಮಟ್ಟ ಶೋರೂಮಲ್ಲೇ ಮಾಡ್ತಾರೆ? ಶೋರೂಮಲ್ಲಿ ಕೆಲಸ ಮಾಡೋದು, ಮತ್ತೆ ಇಲ್ಲಿ ಹೊರಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಮಾಡಿದ್ರೆ ತೊಂದರೆ ಆಗುತ್ತಾ? ತೊಂದರೆ, ವಾರಂಟಿ ಕ್ಯಾನ್ಸಲ್ ಆಗ್ತದೆ. ಬೇರೆ ಆಗೋದಿಲ್ಲ. B6 ಅಲ್ಲ ಇದು. ಹ್ಞೂ ಎಲ್ಲ ಸೆನ್ಸರ್ಗೆ ಇದು, ಇದ್ರ ಅಡಿಗಡೆ ಸೆನ್ಸರ್ ಉಂಟು. ಅದು ಡ್ಯಾಶ್ ಒಳಗೆ? ಡ್ಯಾಶ್ ಇದು ಕೆಳಗಡೆ ಉಂಟು. ಹ್ಞೂ ಇಲ್ಲಿ ಎಲ್ಲ ಸೆನ್ಸರ್. ಏನೇ ಮಾಡಿದರೂ ಲ್ಯಾಪ್ಟಾಪ್ ಹಚ್ಚಿದೆ ಮಾಡೋದು. ಹ್ಞೂ ಏನು ಇದು ಗೊತ್ತಾಗ್ತದೆ, ಡಿಸ್ಪ್ಲೇಲಿ ಗೊತ್ತಾಗ್ತದೆ ಪೂರ ಏನೇನು ಕಂಪ್ಲೀಟ್ ಉಂಟು, ಏನುಂಟು ಪೂರ ಗೊತ್ತಾಗ್ತದೆ. ಹ್ಞೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇದು 300 ಬಾಕ್ಸಿಗೆ 250 ಬಾಕ್ಸ್ ಲೋಡಿಂಗ್ ಇದೆ ಅಂದರೆ 10 ವೀಲೇ ಮಾಡ್ತಾರಾ? ಮಾಡ್ತಾರೆ. 10 ವೀಲೇ ಮಾಡ್ತಾರೆ. ಹಾಗೋದ್ರೆ ಏನು ಬಾಡಿಗೆ ಕಟ್ ಮಾಡಲ್ಲ? ಯಾರು ಪಾರ್ಟಿ ಹೊರಗಡೆ ಬಾಡಿಗೆ ಬಂದಿದ್ರೆ ಹ್ಞೂ ಕೆಲವರು ಕೊಡ್ತಾರೆ, ಹ್ಞೂ ಕೆಲವ್ರ ಕಮ್ಮಿ ಆಗಿದೆ ಮೀನು ಎಂತ ಮಾಡೋದು ಆ ಥರ ಹೇಳಿ ಚೊರೆ ಪಟ್ಟು ಮಾಡಿ ಒಂಥರ ಕಮ್ಮಿ ಮಾಡ್ತಾರೆ. ಹ್ಞೂ ಪಾರ್ಟಿ ಇದ್ದಾರೆ, ಕೆಲವು ಒಳ್ಳೆ ಪಾರ್ಟಿ ಇದ್ದಾರೆ, ಕೆಲವು ಚೊರೆ ಪಟ್ಟು ಮಾಡೋ ಪಾರ್ಟಿ ಇದ್ದಾರೆ. ಹ್ಞೂ ಎಲ್ಲ ಹೇಳಲಿಕ್ಕೆ ಹೋಗುದು.